ಹೆಲೋ ವಿದ್ಯಾರ್ಥಿಗಳೇ, ಉಮಾಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ನಮ್ಮ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡಿ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಸೊ ಇವತ್ತು ನಾನು ಒಂದು ಇಂಟರ್ನಲ್ ಮಾರ್ಕ್ಸನ್ನು ಯಾವ ಥರ ನೀವು ಬರೀಬೇಕು, ಯಾವ ಥರ ಬರೆದ್ರೆ ನಿಮಗೆ ಒಂದು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಸೊ ಅದನ್ನು ಯಾವ ಥರ ಒಂದು ನಿಮ್ಮ ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ಕೂಡ ಅದನ್ನೇ ಬೆನಿಫಿಟ್ ಯಾವ ಥರ ಆಗುತ್ತೆ, ಸೊ ಹಾಗೆಯೇ ಈ ಇಂಟರ್ನಲ್ ಎಕ್ಸಾಮ್ ನಾವು ಯಾವ ಥರ ಒಂದು ಓದಬೇಕಾಗತ್ತೆ, ಯಾವ ಕ್ವಶನ್ ಪೇಪರ್ ಅನಲೈಸ್ ಮಾಡಬೇಕು, ಸೊ ಹೆಂಗೆ ಬರೀಬೇಕು ಅನ್ನೋದು ಪ್ರತಿಯೊಂದು ಹೇಳ್ತೀನಿ ವಿದ್ಯಾರ್ಥಿಗಳು. ಲಾಸ್ಟ್ ನೋಡಿ. ಹಾಗೇನೇ ವಿದ್ಯಾರ್ಥಿಗಳೇ, ನಾನು ಒಂದು ಮುಂದಿನ ಅಪ್ಡೇಟಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮ್ ಯಾವ ಥರ ಬರೆದ್ರೆ ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ನಿಮ್ಮೊಂದು ಎಕ್ಸ್ಟರ್ನಲ್ ಎಕ್ಸಾಮು ಒಂದು ನೀವು 100 ಬರೆದ್ರೆ ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ಅದನ್ನು ಯಾವ ಥರ ಡಿವೈಡ್ ಬೈ ಮಾಡಿ 15 ಮಾಡ್ತಾರೆ. ಸೊ ಹಾಗೇನೇ ಒಂದು ಇಂಟರ್ನಲ್ ಮಾರ್ಕ್ಸಲ್ಲಿ ಏನೇನು ಒಂದು ಪ್ರಾಕ್ಟೀಸನ್ನೆಲ್ಲ ತೆಗೆದುಕೊಂಡು ಒಂದು ಅಸೈನ್ಮೆಂಟ್ ಆಗಿರ್ಬೋದು, ಒಂದು ಲ್ಯಾಬ್ ಎಕ್ಸಾಮ್ಸ್ ಆಗಿರ್ಬೋದು, ಹಾಗೆಯೇ ಒಂದು ಪ್ರಾಜೆಕ್ಟ್ಸ್ ಆಗಿರ್ಬೋದು, ರಿಪೋರ್ಟಿಂಗ್ ಆಯಿತು, ಇವೆಲ್ಲ ಸೇರಿ ಯಾವ ಥರ ಒಂದು ಡಿವೈಡ್ ಬೈ 2 ಮಾಡಿ ನಿಮಗೆ ಎಕ್ಸ್ಟರ್ನಲ್ ಎಕ್ಸಾಮ್ದು ಹಾಗೆ ಇಂಟರ್ನಲ್ ಎಕ್ಸಾಮ್ದು ಎರಡು ಕಂಬೈನ್ ಮಾಡಿ ಪರ್ಸೆಂಟೇಜ್ ಅಥವಾ CGPA ಯಾವ ಥರ ಕೊಡ್ತಾರೆ ಅಂತ ಲಾಸ್ಟ್ ಹೇಳ್ತೀನಿ ವಿದ್ಯಾರ್ಥಿ. ಸೊ ನಾನು ಸದ್ಯಕ್ಕೆ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಯಾವ ಥರ ಇಂಟರ್ನಲ್ ಚೆನ್ನಾಗಿ ಬರೆದ್ರೆ ಯಾವ ಥರ ಸ್ಕೋರ್ ಆಗುತ್ತೆ, ಯಾವ ಥರ ಬರೀಬೇಕು ಅಂತ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ, ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ಆದರೆ ನೀವು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಯಾಕೆಂದರೆ ಎಕ್ಸ್ಟರ್ನಲ್ ಎಕ್ಸಾಮ್ ತುಂಬ ಕಷ್ಟ ಆಗುತ್ತೆ, ಬಟ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಎಕ್ಸ್ಟರ್ನಲ್ ಎಕ್ಸಾಮಲ್ಲಿ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಂಟರ್ನಲ್ ಮಾರ್ಕ್ಸಲ್ಲಿ ಪಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೆ ಇದನ್ನು ಚೆನ್ನಾಗಿ ಬೆನಿಫಿಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ಇಂಟರ್ನಲ್ ಎಕ್ಸಾಮ್ಸ್ ಪಾಸ್ ಆಗ್ಬೋದು. ಹಾಗೆಯೇ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಸ್ಕೋರ್ ಕೂಡ ಮಾಡ್ಕೊಂಡು ತುಂಬ ಈಸಿ ಟ್ರಿಕ್ ಹೇಳ್ತೇನೆ ವಿದ್ಯಾರ್ಥಿಗಳೇ. ಸ್ವಲ್ಪ ಗಮನವಿಟ್ಟು ಕೇಳಿ, ಸ್ವಲ್ಪ ಲೆಂತಿ ಆಗ್ಬೋದು. ಸೊ ವಿದ್ಯಾರ್ಥಿಗಳೇ, ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಯಾಕೆ ಕಷ್ಟ ಆಗುತ್ತೆ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳೇ, ಅಲ್ಲಿ ಎಲ್ಲ ಮಾಡಲ್ಸ್ ಓದಬೇಕಾಗುತ್ತೆ. ಅರೌಂಡ್ 5 ಮಾಡಲ್ಸ್ ಇರ್ತಲ್ಲ, 5 ಮಾಡಲ್ಸ್ ಓದಿ ನೀವು ಅದನ್ನೆಲ್ಲ ಎಕ್ಸಾಕ್ಟ್ ಆನ್ಸರ್ ಬರ್ತಾರೆ ಮಾತ್ರ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ. ಅವಾಗ ನೀವು ಜಸ್ಟ್ ಪಾಸ್ ಆಗ್ಬೋದು, ಹಾಗೆಯೇ ಔಟ್ ಆಫ್ ಔಟ್ ತೆಗಿಬೋದು. ಬಟ್ ಇಂಟರ್ನಲ್ ಮಾರ್ಕ್ಸಲ್ಲಿ ಯಾವ್ದಾದ್ರು ಚೆನ್ನಾಗಿ ತೆಗಿಬೇಕು ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳೇ, ಸೊ ವಿದ್ಯಾರ್ಥಿಗಳೇ, ಇಂಟರ್ನಲ್ ಎಕ್ಸಾಮ್ಸಲ್ಲಿ ಒಂದು ಸಬ್ಜೆಕ್ಟ್ನ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ಆ ಸಬ್ಜೆಕ್ಟ್ ಎಕ್ಸಾಂಪಲ್ ಯಾವುದಂತಂದರೆ ಒಂದು ಕೆಮಿಸ್ಟ್ರಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ 2 ಮಾಡಲ್ ಕಂಪ್ಲೀಟ್ ಆಗಿದೆ. ಸೊ ಆ 2 ಮಾಡಲಿಂದ 20 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರ್ನ ತೆಗಿಬೇಕಾಗತ್ತೆ ಇಂಟರ್ನಲ್ ಎಕ್ಸಾಮ್ಗೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ 20 ಮಾರ್ಕ್ಸ್ ತೆಗಿಬೇಕಂದ್ರೆ 3 ಕ್ವಶನ್ಸ್ ಮೇಲೆ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದು. ಸೊ 3 ಕ್ವಶನ್ಸ್ ಮೇಲೆ ಇರುತ್ತೆ, ಇನ್ನೊಂದು 3 ಕ್ವಶನ್ಸ್ ಕೆಳಗಡೆ ಇರುತ್ತೆ. ಮೇಲೆ ಇರೋದು 3 ಕ್ವಶನ್ಸ್ ಏನಿದಾವಲ್ಲ, ಒಂದು ಫಸ್ಟ್ನೇ ಒಳಗೆ ABC ಅಂತ ಇರುತ್ತೆ, ಸೆಕೆಂಡ್ ABC ಅಂತ ಇರುತ್ತೆ, ಕೆಳಗಡೆ ನಡುಕ್ಕೆ R ಅಂತ ಇರುತ್ತೆ. ಮೇಲಿಂದ ಫುಲ್ ಟಚ್ ಮಾಡಬೇಕು ಅಥವಾ ಕೆಳಗಿನ 3 ಕ್ವಶನ್ಸ್ ಫುಲ್ ಟಚ್ ಮಾಡಬೇಕಾಗತ್ತೆ. ಯಾಕೆಂದರೆ ಮೇಲೆ ಇರುವಂಥ 3 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ, ಕೆಳಗಡೆ ಇರುವ 2 ABCಯಲ್ಲಿ ಇರುವಂಥ ಎಲ್ಲ 3 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಸೊ ಆ 3 ಕ್ವಶನ್ಸು ಫಸ್ಟ್ ಮಾಡಲ್ನ ತೆಗಿಬೇಕು, ಇನ್ನೊಂದು ಉಳಿದಂಥ 3 ಕ್ವಶನ್ಸು ಸೆಕೆಂಡ್ ಮಾಡಲ್ ಅಥವಾ 2 ಕಂಬೈನ್ ಮಾಡಿ ತೆಗಿಬೇಕಾಗತ್ತೆ. ಸೊ ಹಾಗಾಗಿ ಈ ಕ್ವಶನ್ ಪೇಪರ್ನ ಯಾವ ಥರ ರೆಡಿ ಮಾಡ್ತಾರೆ, ಓಕೆನಾ ವಿದ್ಯಾರ್ಥಿಗಳು? ಸೊ ಇದಕ್ಕಿಂತ ಮೊದಲು ಇನ್ನು ಅಸೈನ್ಮೆಂಟ್ ಕ್ವಶನ್ಸ್ ಅಂತ ಏನಾದರೂ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು. ನೀವು ಒಂದು ಇಂಟರ್ನಲ್ ಸ್ಟಾರ್ಟ್ ಆಗೋದು ಮುಂಚೆನೇ ಒಂದು ಅಸೈನ್ಮೆಂಟ್ ಅಂತ ಕೊಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಕಾಲೇಜಲ್ಲಿ ಕೂಡ ಅಸೈನ್ಮೆಂಟ್ ಮಾರ್ಕ್ಸ್ ಅಂತ ಕೊಡ್ತಾರೆ, ಅಸೈನ್ಮೆಂಟ್ ಅಂತ ಕೊಡ್ತಾರೆ, ಕ್ವಶನ್ಸ್ ಅಂತ. ಅವ್ರು ಎಷ್ಟು ಮಾಡಲ್ ಕಂಪ್ಲೀಟ್ ಮಾಡಿದ್ರಲ್ಲ ಅಷ್ಟು ಮಾಡಲ್ ಒಳಗಡೆ ನಿಮ್ಗೊಂದು ಅಸೈನ್ಮೆಂಟ್ ಅಂತ ಕೊಡ್ತಾರೆ, ಓಕೆನಾ? ಸೊ ಅಸೈನ್ಮೆಂಟಲ್ಲಿ ಏನು ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ವಿದ್ಯಾರ್ಥಿಗಳೇ, ಅವು ಕೂಡ ಅವ್ರು ಮಾಡಿರುವಂಥವು ಇರುತ್ತೆ. ಸೊ ಆ ಮಾಡಿರೋಂಥ ಕ್ವಶನ್ಸ್ ಏನಿದಾವಲ್ಲ ಅವು ನೀವು ಬೇಕಂದ್ರೆ ಒಂದು ಸ್ವಲ್ಪ ಚೆಕ್ ಮಾಡೋಕ್ಕೆ ಬೇಕಂದರೆ ನೀವು ಅದಕ್ಕೆ ಯಾವ ಸಬ್ಜೆಕ್ಟ್ ಕೆಮಿಸ್ಟ್ರಿ ತೆಗೆದುಕೊಂಡಿದ್ದೀರಿ, ಸೊ ಇಂಟರ್ನಲ್ ಎಕ್ಸಾಮ್ ಹತ್ರ ಇದೆ, ಅದಕ್ಕೆ ಅಸೈನ್ಮೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಆ ಕ್ವಶನ್ಸ್ನ ಅದೇ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಆ ಕ್ವಶನ್ ಪೇಪರಲ್ಲಿ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದಾರಲ್ಲ, ಮಾರ್ಕ್ಸ್ ಆ ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಆ ಕ್ವಶನ್ಸ್ನ ಚೆಕ್ ಮಾಡಿ. ಯಾಕೆಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದು ಇರ್ತಾವಲ್ಲ ಅವೇ ಕ್ವಶನ್ಸ್ನೇ ಅಸೈನ್ಮೆಂಟಾಗಿ ಕೊಡ್ತಾರೆ. ಅಸೈನ್ಮೆಂಟ್ ಕೊಟ್ಟಿರೋಂಥ ಕ್ವಶನ್ಸ್ನೇ ತೊಗೊಂಬಂದು ನಿಮಗೆ ಇಂಟರ್ನಲ್ಸ್ಗೆ ಅಂತ ಕೊಡ್ತಾರೆ, ಓಕೆನಾ? ಸೊ ಹಂಗಾಗಿ ಯಾವುದೇ ಕ್ವಶನ್ ಆಗಿರ್ಬೋದು ವೇಸ್ಟ್ ಅಥವಾ ಒಂದು ಈ ಕ್ವಶನ್ಸ್ ಇಲ್ಲಿ ಬರಬಾರ್ದು, ರೈಸ್ ಆಗಬಾರ್ದಿತ್ತು ಅನ್ನೋದಿರಲ್ಲ. ಪ್ರತಿ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಸೈನ್ಮೆಂಟ್ ಕೊಡೋದಾಗಿರ್ಬೋದು, ಇಂಟರ್ನಲ್ಸಲ್ಲಿ ಕೊಡೋದಾಗಿರ್ಬೋದು. ಸೊ ಹಾಗಾಗಿ ನೀವು ಯಾವ ಥರ ಒಂದು ಕ್ವಶನ್ ಪೇಪರ್ನ ಅವ್ರು ಅಡ್ವಾನ್ಸ್ ಆಗಿ ಒಂದು ಫಸ್ಟ್ನೇ ಮಾಡಲ್ ಸೆಕೆಂಡ್ನೇ ಮಾಡಲ್ ಅಂತ ಹೇಳಿರ್ತಾರೆ. ಎಕ್ಸಾಂಪಲ್ ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಫಸ್ಟ್ ಮಾಡಲ್ ಸೆಕೆಂಡ್ ಮಾಡಲ್ ತುಂಬ ಇಂಪಾರ್ಟೆಂಟು, ಎಲ್ಲ ಓದ್ಕೋರಿ ಅಂತ ಹೇಳಿರ್ತಾರೆ. ಬಟ್ ನಮ್ಮ ಹುಡುಗರಿಗೆ ಏನು ಗೊತ್ತಾಗಿಲ್ಲ, ಫುಲ್ ಸಿಲೆಬಸ್ ಎಲ್ಲ ತೆಗಿತಾರೆ, ಸಿಲೆಬಸ್ ಎಲ್ಲ ಓದ್ತಾರೆ, ಫಸ್ಟ್ ಮಾಡಲ್ ಸೆಕೆಂಡ್ ಮಾಡಲ್, ಹೌದಾ? ಆದರೂ ಕೂಡ ತುಂಬ ಜನ ಫೇಲ್ ಆಗ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಯಾವ ಥರ ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಂಗಾಗಿ ಈ ವಿಡಿಯೋ ಹೇಳ್ಕೊಡುತ್ತೆ ನಿಮಗೆ ಯಾವ ಥರ ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೇಕಂತ, ಓಕೆನಾ? ಸೊ ಇದರಲ್ಲಿ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟು ಮಾಡಲ್ ಕ್ವಶನ್ ಪೇಪರ್. ಇದರಲ್ಲಿ ಫಸ್ಟ್ ಮಾಡಲ್ ಸೆಕೆಂಡ್ ಮಾಡಲ್ಲಿ ಇಂಪಾರ್ಟೆಂಟ್ ಏನು ಕ್ವಶನ್ಸ್ ಕೊಟ್ಟಿದ್ದಲ್ಲ ಅವೇ ಕ್ವಶನ್ಸೇ ಇಂಟರ್ನಲ್ ಮಾರ್ಕ್ಸಲ್ಲಿ ರೈಸ್ ಆಗ್ತವೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡಲ್ಲಿ. ಸೊ ಫಸ್ಟ್ ಮಾಡಲ್ಲಿ 6 ಕ್ವಶನ್ ಸಿಗ್ತವೆ, ಸೆಕೆಂಡ್ ಮಾಡಲ್ಲಿ ಇನ್ನೊಂದು 6 ಕ್ವಶನ್ ಸಿಗ್ತವೆ. ಎಕ್ಸ್ಟರ್ನಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಮಾಡಲಲ್ಲಿ ಮೇಲೆ 3 ಕ್ವಶನ್ಸ್, ಕೆಳಗಡೆ 3 ಕ್ವಶನ್ಸು, ಮತ್ತು ಸೆಕೆಂಡ್ ಮಾಡಲ್ಲಿ
3 ಕ್ವಶನ್ ಮೇಲೆ ಕೆಳಗಡೆ 3 ಕ್ವಶನ್ಸ್. ಸೊ ಹಂಗಾಗಿ ಟೋಟಲ್ 9 ಕ್ವಶನ್ಸು. ಸೊ 9 ಅಲ್ಲ, 4 12 ಕ್ವಶನ್ ಸಿಗ್ತವೆ. ಓಕೆ, 4 12 ಕ್ವಶನ್ಸ್ ಏನಿದಾವಲ್ಲ, ಆ ಕ್ವಶನ್ಸಲ್ಲೇ ನಿಮ್ಗೆ ಇಂಟರ್ನಲ್ಗೆ ಎಷ್ಟು ಬೇಕಾಗಿರೋ ಕ್ವಶನ್ಸ್ ಅಷ್ಟು ಕ್ವಶನ್ಸ್ ರೈಸ್ ಆಗಿರ್ತದೆ. ಸೊ ಹಂಗಾಗಿ ನೀವು ಫುಲ್ ಸಿಲೆಬಸ್ ಎಲ್ಲ ಓದೋದು ಬೇಕಾಗಿಲ್ಲ. ಫಸ್ಟ್ ಮಾಡಲ್ ಸೆಕೆಂಡ್ ಮಾಡಲ್ ಏನೇ ನಿಮ್ಮ ಸಿಲೆಬಸ್ ಇದೆಲ್ಲ ಫುಲ್ ಎಲ್ಲ ಓದೋದು ಬೇಕಾಗಿಲ್ಲ. ಇಂಪಾರ್ಟೆಂಟ್ ಏನು ಕ್ವಶನ್ಸ್ ಅಲ್ಲ ಅವೇ ರೈಸ್ ಆಗಲೇಬೇಕು. ಮಾಡಲ್ ಕ್ವಶನ್ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿ ಸಬ್ಜೆಕ್ಟ್ದು ಕೂಡ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅವೇ ರಿಪೀಟೆಡ್ ಆಗೇ ಆಗ್ತವೆ. 99% ನಾನು ಗ್ಯಾರಂಟಿ ಕೊಡ್ತೀನಿ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ಇಂಟರ್ನಲ್ನ ಚೆನ್ನಾಗಿ ಮಾಡಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕಂತ ಹೇಳುವಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಇದು ನೀವು ಸೇವ್ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನ ತುಂಬ ಶೇರ್ ಮಾಡಿ, ತುಂಬ ಚೆನ್ನಾಗಿ. ಏಕೆಂದರೆ ಇವು ಏನು ಕ್ವಶನ್ಸ್ ಇದಾವಲ್ಲ, ಒಂದು ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ಅವೇ ಕ್ವಶನ್ಸ್ ಅವೇ ಮಾಡಲಲ್ಲಿ ಪಕ್ಕ ರೈಸ್ ಆಗಲೇಬೇಕು. ಅವು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ಯಾವುದೇ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿಲ್ಲ ಅಂತ ಕ್ವಶನ್ಸ್ನ ಕೊಡಂಗಿಲ್ಲ ಅವರು. ಏಕೆಂದರೆ ನೀವು ಪ್ರಿಪ್ರೇಷನ್ ಮಾಡ್ತಿರೋದು ಎಕ್ಸ್ಟರ್ನಲ್ ಎಕ್ಸಾಮ್ಗೆ, ಹೌದಲ್ವಾ? ಅಲ್ಲಿ ಯಾರು ಹೇಳ್ಕೊಡಂಗಿಲ್ಲ, ಯಾವುದೇ ಥರ ಒಂದು ಚೀಟಿ ನಡೆಯಲ್ಲ. ಸೊ ಹಂಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಕ್ವಶನ್ ಪೇಪರ್ ಇಲ್ಲ ಅವೇ ಕ್ವಶನ್ಸ್ ಇಂಟರ್ನಲ್ ರೈಸ್ ಆಗ್ತವೆ. ಸ್ವಲ್ಪ ಅನಲೈಸ್ ಮಾಡಬೇಕಾಗತ್ತೆ. ಒಂದು ಕ್ವಶನ್ ಪೇಪರಲ್ಲಿ ರೈಸ್ ಆಗಿದ್ದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ನೋಡಬೇಕು. ತುಂಬ ರಿಪೀಟೆಡ್ ಇದಾವೆ, ಪಕ್ಕ ಕೇಳ್ತಾರೆ. ಸೊ ಹಂಗಾಗಿ ಒಂದು ಮಾಡಲಿಂದ ನೀವು ಬರೀ ಒಂದು 5 ಕ್ವಶನ್ಸ್ ರೆಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಒಬ್ಬೊಬ್ಬರು ಒಂದೇ ಮಾಡಲ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಒಂದೇ ಮಾಡಲ್ ಕಂಪ್ಲೀಟ್ ಮಾಡೋಕೆ ಏನು ಮಾಡಬೇಕು, ನೀವು ಬರೀ 6 ಕ್ವಶನ್ಸ್ ರೈಸ್ ಆಗ್ತಾವ, 5 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. 3 ಕ್ವಶನ್ಸ್ ಟಚ್ ಮಾಡಿದ್ರೆ ನಿಮ್ಗೆ 20 ಮಾರ್ಕ್ಸ್ ಅಲ್ಲೇ ಔಟ್ ಆಫ್ ಔಟ್ ಸಿಗುತ್ತೆ. ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಔಟ್ ಆಫ್ ಔಟ್ ಸಿಗುತ್ತೆ. ಹಾಗೇನೇ ಒಂದು ಫಸ್ಟ್ ಇಯರಲ್ಲಿ ಏನಿದೆಲ್ಲ ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಫಸ್ಟ್ ಇಯರಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಿಮಗೆ ಚೆನ್ನಾಗಿ ಮಾರ್ಕ್ಸ್ನ ಚೆನ್ನಾಗಿ ಕೊಡ್ತಾರೆ. ನೀವೊಂದು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಹೋದಂಗೆಲ್ಲ ನಿಮ್ಗೆ ಮಾರ್ಕ್ಸು ಡಿಕ್ರೀಸಿಂಗ್ ಕೊಡ್ತಾರೆ, ಕಟ್ ಮಾಡ್ತಾರೆ ಜಾಸ್ತಿ. ಬಟ್ ಫಸ್ಟ್ ಇಯರಲ್ಲಿ ನಿಮಗೆಲ್ಲ ಇಂಟ್ರಡಕ್ಷನ್ ಟು ಇಂಜಿನಿಯರಿಂಗ್ ಇರೋದ್ರಿಂದ, ಸೊ ಹಂಗಾಗಿ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಆಗಿರ್ಬೋದು, ಲ್ಯಾಬ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಮಾರ್ಕ್ಸ್ ಔಟ್ ಆಫ್ ಔಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಸ್ವಲ್ಪ ಎಫರ್ಟ್ ಆಗಬೇಕು. ಲೆಕ್ಚರ್ಸ್ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು. ಚೆನ್ನಾಗಿ ಸ್ಕೋರ್ ಮಾಡಿಕೊಂಡ್ರೆ ಒಳ್ಳೆ ಪರ್ಸೆಂಟೇಜ್ ಆಗುತ್ತೆ. ಯಾಕಂದರೆ ಇಯರ್ ಒಂದು ಸೆಕೆಂಡ್ ಇಯರ್ ಆಗಿರ್ಬೋದು, ಥರ್ಡ್ ಇಯರ್ ಆಗಿರ್ಬೋದು, ತುಂಬ ಸಬ್ಜೆಕ್ಟ್ಸು ಟಫ್ ಇರ್ತವೆ. ಅವು ಡೆಪ್ತ್ ಇರುತ್ತೆ, ನಾಲೆಜ್ ಸ್ವಲ್ಪ ಡೆಪ್ತಾಗಿ ಹೋಗ್ಬೇಕಾಗುತ್ತೆ. ಸೊ ಹಂಗಾಗಿ ಕಷ್ಟ ಆಗುತ್ತೆ. ಹಂಗಾಗಿ ಫಸ್ಟ್ ಇಯರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಎಲ್ಲ ಸಬ್ಜೆಕ್ಟ್ಸು ಇಂಟ್ರಡಕ್ಷನ್ ಇರ್ತವೆ. ಯಾವುದೇ ಒಂದು ಸಬ್ಜೆಕ್ಟ್ ಇರ್ತವೆ. ಎಕ್ಸಾಂಪಲ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಟ್ರಡಕ್ಷನ್ ಮೆಕ್ಯಾನಿಕಲ್, ಇಂಟ್ರಡಕ್ಷನ್ ಎಲೆಕ್ಟ್ರಿಕಲ್, ಇಂಟ್ರಡಕ್ಷನ್ ಟು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಇಂಟ್ರಡಕ್ಷನ್ ಟು ಪೈಥಾನ್, ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್, ಇಂಟ್ರಡಕ್ಷನ್ ಟು ಮೆಕ್ಯಾನಿಕಲ್ ಆಗಿರೋದು. ಮೆಕ್ಯಾನಿಕಲ್ ಡೆಪ್ತ್ ಇರೋಂಗಿಲ್ಲ, ಅದು ಕೂಡ ನಾರ್ಮಲ್ ಆಗಿರುತ್ತೆ. ಒಂದು ಹಾಗೆ ಇಂಟ್ರಡಕ್ಷನ್ ಟು ಫಿಸಿಕ್ಸ್ ಆಗಿರ್ಬೋದು, ಇಂಟ್ರಡಕ್ಷನ್ ಟು ಕೆಮಿಸ್ಟ್ರಿ ಆಗಿರ್ಬೋದು. ಓಕೆನಾ ವಿದ್ಯಾರ್ಥಿ? ಇಂಟ್ರಡಕ್ಷನ್ ಸಿವಿಲ್ ಆಗಿರ್ಬೋದು. ಸೊ ಎಲ್ಲ ಸಬ್ಜೆಕ್ಟ್ಸ್ ಕೂಡ ತುಂಬ ಇಂಟ್ರಡಕ್ಷನ್ ಅಂದರೆ ಜಸ್ಟ್ ಎಲ್ಲ ಬೇಸಿಕ್ಸ್ ಇರ್ತವೆ, ಎಲ್ಲ ಥಿಯರಿ ಇರ್ತವೆ. ಸೊ ಹಂಗಾಗಿ ತುಂಬ ಒಳ್ಳೆ ಸ್ಕೋರ್ ಕೂಡ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಇದನ್ನೇ ಅನಲೈಸ್ ಮಾಡಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಓದಿ. ನೀವು ಎಕ್ಸ್ಟರ್ನಲ್ ಕೂಡ ಬೇಕಾದರೆ ಇನ್ನೂ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದರೆ ಎಲ್ಲ ಸಬ್ಜೆಕ್ಟಿನ ಕೂಡ ವಿದ್ಯಾರ್ಥಿಗಳೇ ಒಂದು 3 ಇಯರ್ಸ್ ಮಾಡಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ರೆ ಸಾಕು. ಪ್ರೀವಿಯಸ್ ನೀವು ಏನು ಓದ್ತಾ ಇದ್ರಲ್ಲ ಅದ್ರ ಹಿಂದಿನ ಪ್ರೀವಿಯಸ್ ಇಯರ್ 3 ಮಾಡಲ್ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಓದಿದ್ರೆ ಸಾಕಾಗತ್ತೆ. ಒಳ್ಳೆ ಸ್ಕೋರು ಆಗ್ಬೋದು. ಒಳ್ಳೆ ನೀವೇನು ಪಾಸ್ ಆಗಿ ಟ್ರೈ ಮಾಡಿದಂಥವ್ರು ಕೂಡ ಒಳ್ಳೆ ಸ್ಕೋರ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಇದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಮಾಡಲ್ ಕ್ವಶನ್ ಪೇಪರ್ ತುಂಬ ಅದನ್ನೇ ಕೇಳೋದು. ಯಾಕಂದರೆ ತುಂಬ ಸಲ ಇಯರ್ಲಿ 15 ಸಿಲೆಬಸ್ ಇರುತ್ತೆ. 15 ಸಿಲೆಬಸ್ಸಿಂದ 15 ಕ್ವಶನ್ಸ್ ತೆಗಿಬೇಕಾಗುತ್ತೆ. ಅದು ಬಿಟ್ಟು ಹೊಸ ಕ್ವಶನ್ಸ್ ತೆಗಿಯೋ ರೈಸೇ ಬೇರೆ ಇದೇ ಇಲ್ಲ. ಸೊ ನೀವು ಮಾಡಲ್ ಕ್ವಶನ್ ಅನಲೈಸ್ ಮಾಡೋ ಬೆನಿಫಿಟ್ಸ್ ಏನಪ್ಪ ಅಂದರೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಆ ಕ್ವಶನ್ ನಾವು ಯಾವ ಥರ ಇದು ರಿಪ್ಲೈ ಮಾಡಬೇಕಾಗತ್ತೆ. ಹಾಗೆ ಡೆಫಿನೇಷನ್ಸ್ ಕೇಳ್ತಾರೆ, ಅಪ್ಲಿಕೇಶನ್ಸ್ ಕೇಳ್ತಾರೆ, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಎಕ್ಸ್ಪ್ಲೇನು, ಡಯಾಗ್ರಾಮ್ಸು. ಓಕೆನಾ ವಿದ್ಯಾರ್ಥಿಗಳೇ? ತುಂಬ ಇಂಪಾರ್ಟೆಂಟು. ಹಾಗೆಯೇ ಈ ಒಂದು ಇಂಟರ್ನಲ್ ಎಕ್ಸಾಮ್ನ ಯಾವ ಥರ ನಾವು ಅಟೆಂಡ್ ಮಾಡಬೇಕು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಟೆಕ್ನಿಕಲ್ ವರ್ಡ್ಸ್ನ ತುಂಬ ಕರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಒಂದು ಇಂಟರ್ನಲ್ ಮಾರ್ಕ್ಸಲ್ಲಿ. ಯಾಕೆಂದರೆ ಎಕ್ಸ್ಟರ್ನಲ್ ಅಂದರೆ ನೀವು ಸ್ಟಾರ್ಟಿಂಗ್ ಒಂದು 4 ಪೇಜಸ್ ಚೆನ್ನಾಗಿ ಬರೆದು ಉಳಿಕಿದಂಥ ಎಲ್ಲ ಪೇಜಸ್ನ ನೀವು ಯಾವ ಥರ ಬರೆದು ಓಕೆ ನಡೆಯುತ್ತೆ. ಬಟ್ ಈ ಒಂದು ಇಂಟರ್ನಲ್ ಮಾರ್ಕ್ಸಲ್ಲಿ ಮಾತ್ರ ನೀವು ಟೆಕ್ನಿಕಲ್ ವರ್ಡ್ಸನ್ನು ಯೂಸ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರೋಂಥ ಕಾನ್ಸೆಪ್ಟ್ನ ಬರೀರಿ, ಓಕೆ ಆಗುತ್ತೆ. ಬಟ್ ಟೆಕ್ನಿಕಲ್ಸ್ ವರ್ಡ್ಸ್ ಯೂಸ್ ಮಾಡಿಲ್ಲ ಅಂದರೆ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಟೆಕ್ನಿಕಲ್ ವರ್ಡ್ಸ್ ಇರಬೇಕಾಗುತ್ತೆ ಅಲ್ಲಿ. ಅಂದರೆ ಆ ಒಂದು ಸಿಲೆಬಸಲ್ಲಿ ಏನು ಯೂಸ್ ಮಾಡಿರೋಂಥ ವರ್ಡ್ಸ್ ಇದಲ್ಲ ಅದನ್ನೇ ಯೂಸ್ ಮಾಡಿ ಒಂದು ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಹಾಗೆಯೇ ಒಂದು ಇಂಜಿನಿಯರಿಂಗ್ ಲೈಫಲ್ಲಿ ನೀವು ಪಾಸ್ ಏನಾದರೂ ಫೇಲ್ ಆಗೋಂಥ ವಿದ್ಯಾರ್ಥಿಗಳು ಪಾಸ್ ಆಗಬೇಕು. ಹಾಗೆ ಪಾಸ್ ಆಗೋಂಥ ವಿದ್ಯಾರ್ಥಿಗಳು ತುಂಬ ಒಳ್ಳೆ ಸ್ಕೋರ್ ಆಗಬೇಕಂತಂದರೆ ಕಂಪಲ್ಸರಿಯಾಗಿ ಡಯಾಗ್ರಾಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೋಗ್ಬೇಡಿ. ತುಂಬ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ಮಾತ್ರ ಯಾವುದೇ ಕಾರಣಕ್ಕೆ ಬಿಡೋಕ್ಕೋಗ್ಬಿಟ್ಟು ಪ್ರತಿಯೊಂದು ಡಯಾಗ್ರಾಮ್ ಕಲೀರಿ. ಡಯಾಗ್ರಾಮೇ ತುಂಬ ಇಂಪಾರ್ಟೆಂಟು. ನೀವು ಥಿಯರಿ ಕಲಿಯೋದಕ್ಕಿಂತ ಥಿಯರಿ ಒಂದು ತಾಸು ಕೊಡ್ತಿರಲ್ಲ, ಒಂದು ½ ಅನ್ ಅವರ್ ಕೊಟ್ಟು ಪ್ರತಿಯೊಂದು ಡಯಾಗ್ರಾಮು ಯಾವುದೇ ಡಯಾಗ್ರಾಮ್ ಬಿಡ್ದಂಗೆ ಎಲ್ಲ ಡಯಾಗ್ರಾಮ್ ಕಲೀರಿ. ಎಲ್ಲವುದು ಅವು ಪಾರ್ಟ್ಸ್ ಏನೇನಿದಾವಲ್ಲ ಪ್ರತಿಯೊಂದು ಗುರ್ತು ಮಾಡಿ. ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಯಾಕೆಂದರೆ ಫಸ್ಟ್ ನೋಡೋದು ಡಯಾಗ್ರಾಮೇ ನೋಡ್ತಾರೆ. ಯಾಕಂದರೆ ಡಯಾಗ್ರಾಮ್ ಬರೆದವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ದೊಡ್ಡ ವಿಷಯನೇ ಆಗಲ್ಲ, ಹೌದಲ್ವಾ? ಸೊ ನಾವು ಡಯಾಗ್ರಾಮ್ ಗೊತ್ತಿದೆ ಅಂದರೆ ಅದು ಏನಿದೆಯಲ್ಲ ಅದೇ ಪಾರ್ಟ್ಸನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಮಾರ್ಕ್ಸ್ ಆಗುತ್ತೆ. ಅಲ್ಲಿ ಒಂದು
ಕ್ವಶನೇ ಮುಗಿಯುತ್ತೆ, ಹೌದಲ್ವಾ? ಸೊ ಹಂಗಾಗಿ ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಡಯಾಗ್ರಾಮ್ಸ್ ಚೆನ್ನಾಗಿ ಕಲೀರಿ ಎಲ್ಲ ವಿದ್ಯಾರ್ಥಿಗಳು ಕೂಡ, ಓಕೆನಾ? ಸೊ ಇದೇ ವಿದ್ಯಾರ್ಥಿ ನಾನು ಹೇಳಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರ್ಬೋದು. ಹಾಗೆಯೇ ನಾನು ಹೇಳುವಂಥ ಹೌ ಟು ರೈಟ್ ಇಂಟರ್ನಲ್ ಎಕ್ಸಾಮ್ಸ್ ಆಗಿರ್ಬೋದು, ಅದು ಹೇಳಿದ್ನಲ್ಲ, ಪ್ರತಿಯೊಬ್ಬರು ಡಯಾಗ್ರಾಮ್ ಕಲೀರಿ, ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡಿರಿ. ಹಾಗೆಯೇ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟರೆ ಬೇರೆ ಏನು ಅನಲೈಸ್ ಮಾಡೋಕ್ಕೋಗ್ಬೇಡಿ. ಲೆಕ್ಚರ್ ಸಮೇತ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೋದೇ ಬೇಕಾಗಿರಲ್ಲ, ಯಾಕಂದ್ರೆ ಮಾಡಲ್ ಕ್ವಶನ್ ಪೇಪರ್ ಏನಿರ್ತವೆ ಅವೇ ಕ್ವಶನ್ಸೇ ರಿಪೀಟೆಡ್ ಆಗ್ತವೆ, ಹೌದಲ್ವಾ? ಸೊ ಹಂಗಾಗಿ ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಳೋದು ಬೇಕಾಗಿಲ್ಲ. ಓಕೆ, ಚೆನ್ನಾಗಿ ಮಾಡಿ ವಿದ್ಯಾರ್ಥಿ, ಆಲ್ ದ ಬೆಸ್ಟ್. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.